ಯಾಕ್ರಿಪ್ಪ ಉತ್ತಮ ಜೋಡಿ ಮಾತು ಮಾತಾಡಿದ್ರೆ ಹೆಂಗಾಗ್ತದೆ ಉತ್ತಮ ಸರಿಯಾಗ್ತದೆ. ಹೌದೌದು ನಾಲ್ಕು ತತ್ವದ ಮಾತು ಸಿಗ್ತಾವ, ನಾಲ್ಕು ಬುದ್ಧಿ ಮಾತು ಸಿಗ್ತಾವ ಅದ್ರೊಳಗ. ಇನ್ನು ದುಷ್ಟರ ಜೋಡಿ ಮಾತು ಮಾತಾಡಿ ವ್ಯವಹಾರ ಅಂತಂದ್ರೆ ಹೆಂಗಾಗ್ತದಪ್ಪ ಅಂದ್ರ ಹೆಂಗಾಗ್ತದ್ರಿಪ್ಪ? ಬಚ್ಚಲ ರೊಟ್ಟಿನೊಳಗೆ ಪ್ರೀತಿ ಎದ್ದಂಗ ಆಗ್ತದೆ. ಹೌದು ಹೌದು ಹೌದು. ಈ ಕೊಳಕಿ ಬೀರುಳಂತ ಹುಡುಗ ಮಾತಾಡಿದ್ರೆ ಮಾತ ಭತ್ತದ ಒಳಗೆ ಪ್ರೀತಿ ಎದ್ದಂಗ ಆಗ್ತವತ್ತ. ಹೌದೌದು ಕರೆ ಮಾತ. ಅದಕ್ಕ ಹಾ ಹಾ. ಇನ್ನೊಂದು ಮಾತು ಸಂತ ಕಬೀರದಾಸ ಮಹಾರಾಜರು ಮಾತು ಹೇಳ್ತಾರ. ಯಾರು ಹೇಳ್ತಾರಿಪ್ಪ? ಓ ಸಮ್ಯಾಕ ಭುಜಾ ದಿಸ್ಕೆ ಹಿಫಾಜತ್ ಹವಾ ಕರೆ. ಹವಾ ಕರೆ. ಓ ಸಮ್ಯಾಕ ಭುಜಾ ದಿಸ್ಕೆ ಹಿಫಾಜತ್ ಹವಾ ಕರೆ. ಇನ್ಸಾನ್ ಮಾರ್ಕೆ ಹಿಫಾಜತ್ ಖುದಾ ಕರೆ ಅಂದ್ರು. ಹವಾ ಕರೆ ಖುದಾ ಕರೆ ಯಾರು ತಿಳಿದಿಲ್ಲಪ್ಪ ನಮಗಿಲ್ಲಿ. ಇದು ನಿನಗೆ ಗೊತ್ತಾಗಲಿಲ್ಲ. ಇದು ಗೊತ್ತಾಗಿಲ್ಲ. ಕರ್ನಾಟಕ ಕನ್ನಡಗಳು ಯಾವ ಬೀರಲಿಂಗೇಶ್ವರ ಗದ್ದಿಗೆ ಮೇಲೆ ಹೌದು ನಂದಾದೀಪ ಐತಿಲ್ಲ. ನಂದಾದೀಪ ಉರಿತದಲ್ಲ, ಗರ್ಭಗುಡಿಯ ಆಸನ ಇರುತ್ತಲ್ಲ, ಹೌದು ಗಾಳಿ ಮಳೆ ಅದಕ್ಕೆ ಇರಂಗಿಲ್ಲ. ಹೌದು ಹೌದು ಹಂಗ ಏನೋ ಒಂದು ಕಾರ್ಯ ಮಾಡ್ಬೇಕಾದ್ರ ಹೌದು ಗುರುವಿನ ಆಶೀರ್ವಾದ ಇತ್ತು, ಯಾರಿಗಾರು ಹೊಂದೋದು ಅವಶ್ಯಕತೆ ಇಲ್ಲ ಅಂತ. ಹೌದು ಇರ್ಲಿ. ಇರ್ಲಿ. ಇವ ಯಾರಂತ ಚೆನ್ನಾಗಿ ಗೊತ್ತದಲ್ರಿ. ಮೊದಲಕ್ಕ ಬಟ್ಟು ಕೊಡೋರಲ್ಲ, ಬಟ್ಟು ಕೊಟ್ಟಿಲ್ಲ ರಾತ್ರಿ ಮಠ ಕಳಿಸ್ರು. ಯಾರ ಕೈ ಸುಪಾಯಲ್ಲಿ ನಿಂದು ರಾತ್ರಿ ಮಠ ಕಳಿಸ್ರು. ಇರ್ಲಿ, ಅದು ಮುಂದೆ ಕಾಲಾನಿ ಇವಾಗ ದೊಡ್ಡ ಹೇಳಿ ಯಾರಕ್ಕೆ ಮುರಿತಲ್ಲ ಅದಕ್ಕ ಹಾ ಯಾವ ನಪ್ಪ ಯೋಗಿನ ಅಮೋಘಿಸಿದ್ದ ನಮ್ಮ ಸಿದ್ಧ ಬೆಳಗಿನ ನಸುಕಿನ ನಾಟಕ್ಕೆ ಎದ್ದು ಹೌದಾ ದಿನಪ್ರತಿ ಸೋಮಲಿಂಗನ ಸೇವೆ ಮಾಡ್ತಿದ್ದ. ಹೌದಪ್ಪ ಹೌದು. ಹೆಂಗ ಮಾಡ್ತಿದ್ದಪ್ಪ ಅಂದ್ರ ಹೆಂಗ್ ಮಾಡ್ತಿದ್ದೀರಿಪ್ಪ? ಪ್ರತಿ ಸಾವಿರದ ಒಂದು ಹೂತನ ಸೇವೆ ಮಾಡ್ತಿದ್ದ. ಹೌದು ದಿವಸ ಏನಾಯ್ತಂದ್ರ ಏನಾಯ್ತಪ್ಪ? ಹೂವ ಹರಿದು ಬುಟ್ಟಿ ಒಳಗೆ ಹಾಕೋತಿದ್ದ. ಹೌದು ಬುಟ್ಟಿ ಒಳಗೆ ಹಾಕೊಳ್ಳೋ ಟೈಮ್ದಾಗ ಕೈಯಾನ ಹೂವು ಜಾರಿ ತಪ್ಪಿ ನೆಲಕ್ಕೆ ಬಿತ್ತು. ಹೌದಾ ಅವಾಗ ನನ್ನಪ್ಪ ಯೋಗಿನ ಅಮೋಘಿಸಿದ ನೋಡಲನ್ನು ತಪ್ಪದ್ರ ಮೇಲೆ ಕಾಲಿಟ್ಟ. ಕಾಲಿಟ್ಟ ಕಾಲಕ್ಕೆ ಹೂವೆಲ್ಲ ಬಾಡಿ ಹೋಗಿತ್ತು. ಕೈಯಾಗಿಡಿದ ಹೂವ ನೋಡ್ತಾನ, ಹೂವೆಲ್ಲ ಬಾಡಿ ಹೋಗಿತ್ತು. ಬಾಡಿದ ಹೂವ ತಗೊಂಡು ಹೋಗಿ ಗುರುವಿಗೆ ಏರಿಸಬಾರ್ದು ತಿಳ್ಕೊಂಡು ಆ ಹೂವ ಅಲ್ಲೇ ಹೋಗುದು ಸೋಮಲಿಂಗನ ಸೇವಾಕ್ಕೆ ಬಂದ ಸಾವಿರ ಹೂವ ತಗೊಂಡು ಸಾವಿರ ಹೂವ ತಗೊಂಡು ಬಂದ. ಅವಾಗ ಸೋಮಲಿಂಗ ಅಂತಾನ ಗುರುಮಾರಿ ದೇವ ಯಾಕೋ ಸಿದ್ಧ ದಿನಪ್ರತಿ ಸಾವಿರದ ಒಂದು ಹೂತನ ಸೇವೆ ಮಾಡ್ತಿದ್ದಿ. ನೀವು ದಿನ ಸಾವಿರದ ಒಂದು ಹೂತನ ಸೇವೆ ಮಾಡ್ತಿದ್ದಿ, ಮತ್ತೆ ಯಾಕೆ ಸಾವಿರ ಹೂವ ತಗೊಂಡ್ ಬಂದಿ? ಅವಾಗ ಏನಂತಂದ್ರಿಪ್ಪ ಮೋಕ್ಷಿತ? ನನ್ನ ಸೇವಾ ನಿನಗೆ ಬ್ಯಾಸರಾದ್ರೆ ಬಿಟ್ಟು ಬಿಡು ಅಂದ ಕಾಲಕ್ಕೆ ಅವಾಗ ಮೋಕ್ಷಿತ ಹೇಳ್ತಾನ, ದಿನಪ್ರತಿ ಸಾವಿರದ ಒಂದು ಹೂತನ ಸೇವಾ ಮಾಡ್ತಿದ್ದೆ, ಹೂವು ಹಾಕಿ ಬುಟ್ಟು ಒಳಗೆ ಹಾಕೊಳ್ಳೋ ಟೈಮ್ದೊಳಗ ಕೈಯಾಗ ಹೂ ಜಾರಿ ನೆಲಕ್ಕೆ ಬಿತ್ತು. ನೋಡಬಾರ್ದು ತಪ್ಪದ ಮೇಲೆ ಕಾಲಿಟ್ಟ ಮಾಡಿದ ಹೂವ ನಿನಗೆ ಬಂದು ಏರಿಸಬಾರ್ದು ತಿಳ್ಕೊಂಡು ಆ ಹೂವ ಅಲ್ಲೇ ಒಗದು ಸಾವಿರ ಹೂವ ತಗೊಂಡ್ ಬಂದೀನಿ. ಆ ಹೂವಿನ ಬದಲಿನ ನಿನಗೆ ನನ್ನ ರುಂಡನ ಅರ್ಪಣೆ ಮಾಡ್ತೀನಿ ಅಂತೇಳಿ ಅಡಿಕೇಶ್ವರ ಅವತಾರದಾಗ ನನ್ನ ಅಪ್ಪ ಯೋಗಿನ ಅಮೋಘಿಸಿದ್ದ. ಹೂವಿನ ಬದಲಿನ ರುಂಡನ ಅರ್ಪಣೆ ಮಾಡಿದ ಯಾರು? ಸೋಮಲಿಂಗನ ಪಾದಿಗೆ. ಅವಾಗ ಸೋಮಲಿಂಗ ಅಂತಾನ ಗುಡಿ ಮುಂದೆ ಪಾದ ಕಾಲಿಟ್ಟಂತ ಹೂವಿನ ಕಟ್ ಮಾಡ್ಕೊಂಡಿಲ್ಲ. ಆ ಗುಡಿ ಮುಂದೆ ಅದು ಪಾದಗಟ್ಟಾಗ್ಲಿ, ನಿನ್ನ ಶರೀರ ಗುಡಿ ಮುಂದೆ ರಾಗಮಾಗ್ಲಿ, ರೋಡ್ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಆಗಲಿ ಅಂತ ಹೇಳಿ ಸೋಮಲಿಂಗ ಅಮೋಘಿಸಿದ್ದಂಗೆ ಆಶೀರ್ವಾದ ಮಾಡಿದ. ಅದಕ್ಕ ಇರ್ಲಿ, ನಾಳೆ ಮಾತಾಡಬೇಕಾಗಿಲ್ಲ, ನೇರವಾಗಿ ವಿಷಯ ಕಡೆ ಹೋಗೋಣ. ಸದ್ಗೋಡಿ ಕಲಾವಂತರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋದ್ರು. ಅವ್ರು ಎಲ್ಲೇನು ಮಾತಾಡಿದ್ರು ಏನೇನಿಲ್ಲ ಅಂತ ಅವ್ರು ಕೂತದ ಇವಕ್ಕೆಲ್ಲ ಗೊತ್ತದ. ಅದಕ್ಕೆ ಇವತ್ತು ಇವ್ ಸ್ವಲ್ಪ ಯಾವಾಗ ಹೆಂಗ ಹಾಕತ್ತಂದ್ರ ಮನೆ ಒಳಗ ಕೋಸ ನಾಯಿ ಕುಣ್ಣಿ ಬೇಡಂಗ ಆಗ್ತದ. ಇಬ್ಬರು ಗಂಡ ಹೇಳ್ತಿದ್ರು ಕರೆಯಪ್ಪ, ತಾಯಿ ತೊತ್ತಲ ಹರಿದ್ರು ಮಕ್ಕಳ ಮೇಲೆ ಮತ್ತೆ ಬಸರಿದ್ರು. ತೊತ್ತಲ ಮಕ್ಕಳ ಗೊತ್ತಲ್ಲ, ಹಿರಿಯ ಹುಡುಗ ಸಣ್ಣ ಎರಡನೇದು ತೊತ್ತಲ ಹರಿದ್ರು ಮಕ್ಕಳ ಮೇಲೆ ಮತ್ತೆ ಬಸರಿದ್ರು. ಬಸರಿದ್ದ ಟೈಮ್ ಒಳಗೆ ಗಂಡ ಹೆಣ್ಣು ಮಧ್ಯರಾತ್ರಿಯಲ್ಲಿ ಜಗಳ ಚಾಲು ಆಯ್ತು. ಹೊಡೆದಾಡ್ಲಕತ್ತಾರ. ಗಂಡ
ಚಿಂತಿ ಚಿಂತಿ ಹೌದು ಆ ಹೇಳ್ತಿ ಬಾಳ ಹುಷಾರಿತ್ತು ಯಾಕತ್ತು ಅವ ಹೇಳ್ತಿರ್ತಾಳ ಯಾಕತ್ತ ಹಿಂಗ ಆದ್ರೆ ಹೊತ್ತೊಂದ್ರಾಗ ಬಳ್ಳಾರಿ ಸಾವ್ತೇವ್ ಹೌದು ನವರೇನ ತೊತ್ತಲು ಕೂಸು ಮಕ್ಕೊಂಡಿದ್ಲ ಹಾ ಹಾ ಆ ಕೂಸಿನ ಎಬ್ಬರಿಸಿ ಕುಂದರ್ಸಿ ಕೇಳು ಬಂದ್ರು ಅವ್ರು ಹೌದು ಆ ತೊತ್ತಲು ಕೂಸಿನ ಎಬ್ಬರಿಸಿ ಕುಂದರ್ಸಿ ಕೇಳ್ತಾರ ಯಾಕತ್ತ ಅಪ್ಪಿ ಏ ಪಿ ನಿನಗೆ ಆಡಕ್ಕೆ ತಮ್ಮ ಬೇಕು ಅಥವಾ ತೆಗಿಬೇಕು ಅಂತ ಕೇಳಿದ್ರು ಅವಾಗ ಹೇಳ್ತದ ನನಗೆ ಕೂಸು ಇಷ್ಟು ಚಂದ ಉತ್ತರ ಕೊಡ್ತು ಯಾಕೆ ಕೊಡ್ತದಪ್ಪ ಆಡಕ್ಕೆ ತಮ್ಮ ಬೇಡ ತಂಗಿನೂ ಬೇಡ ನಾಯಿ ಕುಣ್ಣಿ ಬೇಕಂತದು ಹೌದು ಇವ್ರ ಬಾಳೆ ಹೆಂಗಾಗೈತ್ರಿಪ್ಪ ಈ ಸತ ಹಂಗಾದಂಗಾಯ್ತು ಹೌದು ಅದಕ್ಕೆ ಇರ್ಲಿ ಎಲ್ಲಿ ಆ ಸರದೋಡಿ ಕಲಾವಿದರು ಹಾ ಹಾ ನಾವು ಕೇಳಿದ್ರೆ ನಮ್ಗೊತ್ತಿಲ್ಲ ಅವ್ರು ಕೇಳಿದ್ರು ಹೌದು ವಿಷಯ ಎಲ್ಲೆಲ್ಲಿಗೆ ಬಂತು ಎಲ್ಲಿಗೆ ಹೋಯ್ತು ಅನ್ನೋದು ಕೂತದಕ್ಕೆಲ್ಲ ಗೊತ್ತದ ಗೊತ್ತಾಗ್ರಿಪ್ಪ ಅದಕ್ಕೆ ಧರ್ಮ ಅನ್ನುವಂಥದ್ದು ನಾ ಹೇಳಿದೆ ಹೇಳಿ ಹೋದ ಪೀಳಿಗೆ ಏನ್ ಹೇಳಿದ್ನಂದ್ರ ಯಾರು ಹೇಳಿದ್ರಿ ಧರ್ಮ ಇದ್ರೇನ ದಾನ ಮಾಡಕ್ ಬರ್ತದ ಹೌದು ಧರ್ಮ ಇಲ್ಲಕ್ಕೆ ದಾನ ಮಾಡಕ್ ಹೋಗಂಗಿಲ್ಲ ಅಂತ ಹೇಳಿದೆ ಹೌದು ಹೌದಪ್ಪ ಕೊಡುವಂತ ಮನಸ್ಸ ಧರ್ಮ ಬೇಕ ಬೇಕ ಅಂತೇಳಿ ನಾನು ನಡೀತದೆ ಇದಕ್ಕೆ ನಡೆಯಂಗಿಲ್ಲ ಹೇಗೆ ಇವರು ಅವ್ರು ಹೇಳ್ತಾರ ಹಾ ಹಾ ಎಲ್ಲಾ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ನಾವು ಒತ್ತನ್ನು ಹೇಳಿದ್ರು ಅವರು ಹೌದು ಒಂದು ಮಾತು ನಮ್ಮಲ್ಲಿ ಒತ್ತನ್ನು ಹೇಳಿದವು ಅದಲ್ಲ ಮಾನವ ಕುಲಕ್ಕೆ ಮಾನವ ಧರ್ಮಕ್ಕೆ ಜಯವಾಗ ನೀವು ವಿಶ್ವದಿಂದಲೇ ಶಾಂತಿ ಅಂತ ಹೇಳ್ಯಾರ ಹೌದು ಮಾನವ ಕುಲಕ ದೇವಳಿ ಇಸುವಲ್ಲಿ ಶಾಂತಿ ಅಂತ ಹೇಳ್ಯಾರು ಯಾಕ ಧರ್ಮ ಅನ್ನೋದು ಬಹಳ ದೊಡ್ಡದ ಹೌದು ಅದಕ್ಕೆ ಯಾವ ಮನ್ಯ ಮಾಡಿದ್ರಯ್ಯ ಹೌದು ಬೇರೆಯವರು ಮನ್ಯ ಮಾಡಿದ್ರಾಗ ಕಾಡಬಾರ್ದು ಕಾಡಿದ ಬೇಡಬಾರ್ದು ಬೇಡಿದ ಕತ್ತಲ ಗೋಲು ಬೋಲ ಮನೆಯಲ್ಲಿ ಚಡಿ ಮನೆ ಬಿಟ್ಟು ಹಾ ಹಾ ಮಿಂಚಿರುವ ಕಾಣ್ತದ ಮಿಂಚಲಿಕ್ಕದಿಲ್ಲ ಇಲ್ಲ ಅಂತ ಕಾಲದೊಳಗ ಯಾವಾಯ್ತು ಹುಲಿ ಹಾಲು ಬೇಡಿದ ಹೌದಪ್ಪ ಹೌದು ಏನು ಬೇಡಿದ ಹುಲಿ ಹಾಲ ಹುಲಿ ಹಾಲು ಬೇಡಿದ ಹೌದು ಹುಲಿನ ಮಾತು ಪಾಲಿಸಿ ಭಕ್ತಿಲಿಂದ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಗೊಂಡ್ಬಂದು ಗುರುವಿಗೆ ಹುಲಿ ಹಾಲು ಉಣಿಸಿದ ಹೌದಪ್ಪ ಹೌದು ಧರ್ಮದಿಂದ ನಡೆದು ಹೌದು ಧರ್ಮದಿಂದ ಬಂದು ಹೌದು ಗುರುವಿಗೆ ಹುಲಿಗಿನ್ನ ಊಟ ಮಾಡಿ ಸೂಚಿಸಿದ ಹಾ ಹಾ ಧರ್ಮದಿಂದಲೇ ಉಂಡಾಸಕ್ಕೆ ವರ್ಷಕ್ಕೊಂದು ದಿವಸ ಹೌದು ಹೌದು ಯಾವ ದಾನ ಮಾಡಿದ್ರು ಪರಮಾತ್ಮ ಪಾರ್ವತಿ ಅಲ್ಲೇ ಅನ್ನದಾನ ಮಾಡಿಲ್ಲ ಹಾ ಧರ್ಮದಲ್ಲಿ ಮಾಡಿದ್ರೆ ಮುಡಿಸ್ಕೊಟ್ಟಾರು ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬಕ್ಕ ಮಾಲಿನ್ಯರಾಗ ಧರ್ಮದಿಂದ ಮುಂಡಾಸಕ್ಕದ ಹೌದು ಇನ್ನೊಂದು ಮಾತ ಕಾಯ ಅನ್ನುವಂತ ಕರ್ಮ ಕಟ್ಟಿಗೆ ನೀಡಿ ಎಲ್ಲಿ ಕಾಯಾಗುವಂತ ಕಟಮ ನೀಡಿ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕ ಕಾಯ ಅನ್ನುವಂತ ಕರ್ಮ ಕಟ್ಟಿಗೆ ನೀಡಿ ಧರ್ಮ ಅನ್ನುವಂತ ಶೀಲ ತನ್ನ ಗಂಡನ ಬಿಡಬಿಟ್ಟು ಮನೆ ಇಂತ ಕೆಟ್ಟ ಕಲಿಯುಗರಾಗ ಧರ್ಮದಿಂದ ನಡೆದು ಗರ್ತಾಗಿ ಹೋದು ಅಲ್ಲಿ ಮಟ್ಟಿ ಕಲಸಿ ಮಾಡಿ ಅದಕ್ಕ ಇನ್ನೊಂದು ಮಾತ ಅನ್ನದಾನ ಹೇಳಿದಾರ ಸಂಜೋಡಿ ಕಲಾವಂತರು ಅನ್ನದಾನ ಮಾಡಬೇಕಾಗಿತ್ತು ನೀವು ಹೇಳಿ ಇದ್ರಾಗ ಯಾರು ಹೇಳ್ತಾರ್ರಿ ಅನ್ನ ಧರ್ಮರು ಮರೆಗತ್ತ ಅನ್ನ ಹಾಡದತ್ತು ಸತ್ಯ ಧರ್ಮರು ಮರೆಗತ್ತ ಯಾಕೆ ಹಾಕ್ತಾರಂತೀನ ಇಲ್ಲಿಗೆ ಬಿಟ್ಟು ಹೋಗೋರು ಅದನ್ನ ಸತ್ಯ ಧರ್ಮರು ಮರೆಗತ್ತ ಹಾಡು ಇಲ್ಲಿಗೆ ಬಿಡಬೇಕು ಧರ್ಮರು ಸತ್ಯದಿಂದಲೇ ನಡೆದರೆ ಸತ್ಯ ಧರ್ಮರು ಅಂತ ಹಾಡ್ತಾರಲ್ಲ ಇನ್ನೊಂದು ಮಾತ ಹಾ ಅವರು ತಲುಪುತ್ತವ್ರ ಕಡೆ ಬರೋಣ ಸ್ವಲ್ಪ ಹಾ ಬರ್ರಿ ನಮ್ಮ ಹಲಸಂಗಿ ಬೇರೆ ಅವ್ರು ಬಹಳ ಚಂದ ಮಾತಾಡಿದ್ರು ಹೌದು ಅದಕ್ಕ ಅತ್ ಕಡೆ ಮೇಳದಾಗ ನಮ್ಮ ಗೌಡ್ರು ಅವರು ಬಹಳ ಚಂದ ಹೇಳಿದ್ರು ಹೇಳ್ತಾರೆ ಇನ್ನ ದೇವರಿಗೆ ಚಲಬಸಪ್ಪ ಗೌಡ್ರು ಹನುಮಂತ ಗೌಡ್ರು ಹೌದು ನಮ್ಮ ಮೈನಿ ಮದುವೆ ಮತ್ತೆ ಹೆಸರು ತಗೋಬೇಕು ಹೌದು ಅಂತ ಹೇಳಿದ್ರು ಹಾ ಹಾ ಅವ್ ಹಲಸಂಗಿ ದೇವ್ರು ಸುಮ್ಮ ಕೊಟ್ಟಾನ ನಾವ್ ಯಾರು ಶಿಶುಮಗ ಕೊಡ್ತೇನ ನನಗೆಲ್ಲ ಗೊತ್ತಪ್ಪ ಯಾರು ಶಿಶುಮಗ ಇಂಡಿ ಶಿಶುಮಗ ಅವನು ಗುಡಿ ಕಟ್ಟಾರಿಲ್ಲ ಅವರು ಸತ್ಯ ಧರ್ಮದಲ್ಲಿ ನಡೆದರೆ ಗುಡಿ ಕಟ್ಟಾಕಂದ್ರಿ ಇವ್ರು ಯಾರು ಕಟ್ತಾರೆ ಇವ್ರು ಕಟ್ಟಂದ್ರೆ ನೋಡೋಣ ಅವ್ರು ಸತ್ಯ ಧರ್ಮ ಗುಡಿ ಕಟ್ಟವರು ಇದು ಮಾಡ್ಕೊಂಡ್ರ ಇವ್ರು ಗೋಡಿನ ಕಲಸದ ಇರೋದು ಯಾರು ನಾಳೆ ಇವ್ರು ಹೆಂಗ್ ಮಾಡ್ತಾರೆ ಇವ್ರು ಸರಿಯಾಗಿ ಒತ್ತುವರು ಒತ್ತನ್ನು ಸರಿಯಾಗಿ ಅದಕ್ಕೆ ನಾ ಅಂತೀನಿ
ಜಗತ್ತಿನ ಸುತ್ತಿನ ಸಾಕ್ತಪ್ಪ ಇಂಡಿ ಜಟ್ಟಪ್ಪ ಇಂಡಿ ಜಟ್ಟಪ್ಪ ಇಂಡಿ ಜಟ್ಟಪ್ಪ ಅಂತ ಹೇಳ್ತಾರೆ. ಇಂಡಿ ಹುಲಿ ಅಂತ ಹೇಳಿ ಸ್ವಲ್ಪ ಬಿರುದು ಬಂದವರು ಅವ್ರಿಗೆ. ಅದಕ್ಕೆ ಅವ್ರನ್ನೇ ಹೆಸರು ತಗೊಳ್ಳಿ, ದೊಡ್ಡ ಕೆಲವೊಂದು ತಗೊಂಡು ನಮ್ದೇನು ಅಭ್ಯಂತರ ಇಲ್ಲ. ಅದಕ್ಕೆ ಇರ್ಲಿ ವಿಷಯ ಕಡೆ ಬರೋಣ. ಆ ವಿಷಯ ಸರ್ಜೋಡಿ ಕೆಲವು ಮಂತ್ರಿಗೆ ನಾವೊಂದು ಪ್ರಶ್ನೆ ಮಾಡಿದ್ದೆ. ಏನಂತ? ಬೀರದವರ ಹೌದು ಕಾಮರತಿನ ಗೆದ್ದುಕೊಂಡು ಬಂದ ಹೌದು ಹರಳ ವಯಸ್ಸೊಳಗೆ ಅರೆವಳಿಗೆ ಹಾಕಿ ಬಿಟ್ಟ. ಹೌದು ಹತ್ತ ತಪ್ಪಕ್ಕೆ ಏನ್ ಮಾಡಿದ್ರು? ಅವ್ರು ಏನು ಅಂತಾರೆ ಅದಕ್ಕೆ? ಅರೆವಳಿಗೆ ಕಾಮರತಿನ ಬಿಡಬೇಕಂದ್ರೆ ಅಲ್ಲಿ ಏನು ಸಂಬಂಧ? ಹೌದು ಯಾವತ್ತಪ್ಪ ಅಂದ್ರೆ ಒಬ್ಬ ಹೆಣ್ಣು ಮನೆ ಬಿಡಬೇಕು, ತವ್ರ ಮನ್ಯಾಗ ಇಲ್ಲ ಗಂಡನ ಮನ್ಯಾಗ. ಗಂಡಿನ ಮನೆ. ಹೌದು ಅವರು ಅಲ್ಲಿ ಕೂರ್ ಹಟ್ಟಿ ಇವ್ರಿದ್ರು ಅಂತ ಏನೇನು ಹೇಳಿದ್ರು ಅವರು. ಹೌದು ಗೌರ ವಿಷಯ ಬರ್ತದ್ದು ಮಾತಾಡ್ರಿ. ಅರ್ಥ ಕಡಾರ್ಥ ಮಾಡೋರಿ. ಯಾಕಪ್ಪ ಅಂದ್ರೆ ಹೌದು ನಮ್ಗಟ್ಟ ವಯಸ್ಸಾದವ್ರಿಲ್ಲತ್ತ ಅವ್ರು 24 ಅವರ್ಸ್ ಹಂಗೆ ಇರ್ತಾರ ಅಂತ ಹೇಳಿದವರು. ಹೌದು ಹೌದು ವಿಷಯ ತಿಳಿದು ಮಾತಾಡ್ರಿ. ಸುಮ್ಮನೆ ಒಂದೆರಡು ಮಾತು ಹೇಳಿದ್ರೆ ಕಲ್ತು ಬಂದು ಮಾತಾಡಿ ನನ್ನ ಮುಂದೆ ನಡೆಯಾಗಿಲ್ಲ. ಯಾಕಪ್ಪ ಅಂದ್ರ ಬೀರರು ಸಣ್ಣಕ್ಕೂ ಸಾಗೇ ಇಲ್ಲ. ಹೌದು ಸೂರಾಮ್ದೆ ಹೋಗಿ ಕೈಲಾಸಕ್ಕೆ ಹೋಗಿ ಭುವನೇಶ್ವರ ಬಳಿ ಹೊರ ಪಡ್ಕೊಂಡು ಬಂದಿಲ್ಲ. ವರ್ಷ ಮಟ್ಟದ ಹಣದವರಿಗೆ ಕಸಚ್ಚಿವ ಎಲ್ಲೈತಿ ಗೌಡ ನಿಮ್ದು? ಯಾಕೆ ಕಾಲುತ್ತದ ಭೂಮಿ ಕದಲಿಗೆ ನಮ್ಮದಾಗ ತೊಟ್ಟದಾಗ ಬೀರರು ಕೂಸಾಗಿ ಆಡಿಲ್ಲ. ಯಾವ ಒಮ್ಮೆ ದೊಡ್ಡವರಾಗ್ಬಿಟ್ಟಲ್ಲ ಬೀರದವ್ರು ಬೆಳಕಿಗೆ ಬಂದನ. ನೀವು ಹುಟ್ಟು ಕುಸ್ತಿನ ಹಿಡಿಯೋರು ನೀವು. ವಿಷಯ ತಿಳಿದು ಮಾತಾಡ್ರಿ. ಅದರ ಸಂಬಂಧ ನಮ್ಗೊಂದು ಪ್ರಶ್ನೆ ಕೇಳಿದ್ರು. ಯಾರು ಕೇಳಪ್ಪ? ಯಾವ ನಪ್ಪ ಯೋಗಿನ ಅಮೋಘ ಸಿದ್ಧ ಅಮೋಘ ಸಿದ್ಧ 4 ಮಂದಿ ಧರ್ಮ ಹುಟ್ಟಿ ಬಂದ್ರು. ಯಾರ್ಯಾರಪ್ಪ ಅಂದ್ರೆ ಅವತಾರ ಅಂದ್ರು ಸಿದ್ಧ, ದೇವೇಂದ್ರ ಬಿಡಾನ ಸಿದ್ಧ, ಆಚಾರ್ಯಗಳು ಸೋಮಣ್ಣ ಮುತ್ತೆ, ಕಡಿವಟ್ಟ ಕರ್ನಾಟ ಮುತ್ತೆ, ಒಬ್ಬ ಕ್ಷೇಮಗಳು ರಮಕಾದೇವಿ. 3 ಮಂದಿ ಪುಣ್ಯ ಮಕ್ಕಳು ಯಾರ್ಯಾರು? ಗೋವಿಂದ ಮಾಸಿದ್ದಪ್ಪ, ತೇರವಾಡಿ ಮಂಗಳ, ಕರ್ಣಿ ಮಲಕರ್ ಸಿದ್ಧ. ಇನ್ನೊಂದು ಮಾತ ಇಲ್ಲಿ ಕೇಳ್ಯಾರ. ಏನ್ ಕೇಳ್ಯಾರಪ್ಪ ಅಂದ್ರ ಕೈಲಾಸನ ಅಮೋಘ ಸಿದ್ಧ ಭೂಮಿ ಬರುವಾಗ ಹೋಗದ ಕಮ್ಮಿ ನೆಮ್ಮದಿ ಬರ್ತಾ ಪ್ರಸಾದ ಗಂಟ ಬರುವುದು ಭಾಗ್ಯ ಪಂಜಿಗೆ ಮಕ್ಕಳು ಕಾಮದೇನು ಕಲ್ಪವೃಕ್ಷ ಎಲ್ಲ ತಗೊಂಡ್ಬಂದಾನ. ಇಲ್ಲಿ ಸಂಶಯ ಬಂದು ಏನ್ ಕೇಳ್ಯಾರಪ್ಪ ಅಂದ್ರ ಅರಕೇರಿ ರಥದ ಮನೆಯೊಳಗ ತಂದಿರ್ತಿದ್ದ ಮುಮ್ಮೆಟ್ಟಿ ಕುಟ್ಟದ ಮೇಲೆ ತಂದಿ ಬೆಟ್ಟಿ ತಾಯಿಗಾಗಿಲ್ಲ, ತಾಯಿ ಬೆಟ್ಟಿ ತಂದಿಗಾಗಿಲ್ಲ. ಅರಕೇರಿ ರಥದ ಮನೆಯೊಳಗೆ ಪ್ರಸಾದ ಗಂಟಿತ್ತು. ಅಲ್ಲಿಗೆ ಅವ್ರು ಹೆಂಗ್ ಹೋಯ್ತು ಹೆಂಗ್ ಬಂತು ಇಲ್ಲಿ ಸರ್ವೋಡಿ ಕೆಲವೊಂದ್ರಿಗೆ ಸಂಶಯ ಕಾಣಕತ್ತ. ಅದಕ್ಕೊಂದು ಮಾತು ಹೇಳ್ತೀನಿ. ಈ 4 ಮಂದಿ ಧರ್ಮರು ಹೆಂಗ್ ಹುಟ್ಟಿದ್ರು? ತಾಯಿ ಅಂತೂ ಅರಕೇರಿ ರಥದ ಮನೆಯೊಳಗ ತಾಂಡಿರ್ತಿದ್ದ ಮುಮ್ಮೆಟ್ಟು ಗುಡ್ಡದ ಮೇಲೆ ತಂದಿ ಬೆಟ್ಟಿ ತಾಯಿ ಇಲ್ಲ, ತಾಯಿ ಬೆಟ್ಟಿ ತಂದಿಗಿದ್ದಿಲ್ಲ. ತಾಯಿ ಕಟ್ಟಿರ್ತಕ್ಕಂಥ ಬುಟ್ಟಿ ಕಟ್ಟಿದಂತ ಬುಟ್ಟಿ ಒಂದು ತಂದಿಗೆ ಕೊಟ್ಟು ತಂದಿ ಸೇವೆ ಮಾಡ್ತಿದ್ ಯಾರು? ಯಾರು ನೀನೇ ಹೇಳ? ಮಾಧುಲಿಂಗ ಸೇವೆ ಮಾಡ್ತಿದ್ದ. ಒಂದು ದಿವಸ ಏನಾಯ್ತಂದ್ರ ಅರಕೇರಿ ರಥದ ಮನೆಯೊಳಗ ಅಕ್ಕಿ ಹಸರು ಮಾಡುವ ಟ್ರೈನ್ ಒಳಗ ಪದ್ಮಾವತಿ ಕಲ್ಯಾಣ ರೋಮ್ ಜಾರಿ ಮರದೊಳಗೆ ಬಿಟ್ಟು ರೋಮಿನ ಬೆಳಿಲಾಗಿತ್ತು. ಕೂದಲು ಬೆಳಿಲಾಯ್ತು. ಅವಾಗ ಪದ್ಮಾವತಿ ಅವಾಗ ಮಾಧುಲಿಂಗ ನನ್ನ ವಯಸ್ಸು ಆಗಾಕ ಬಂತು, ಇವತ್ತೆದೋತಿದ್ರು ನನಗೆ ಆರಾಕ ಅಣತನ್ನು ಪಡ್ಕೊಂಡು ಅಂತ ಹೇಳಿ ಮಾಧುಲಿಂಗನ ಮುಂದೆ ಹೇಳಿ ಕಳಿಸಿದ್ರು. ಅವಾಗ ಮಾಧುಲಿಂಗ ದಿನಪ್ರತಿ ಗೊತ್ತಿತ್ತು ಹೋಗಿರುವ ತಂದೆ ಮುಂದೆ ಕೂತು ಹಿಂದಕ್ಕೆ ತಂದ. ಅವಾಗ ಮಾರಿಯನ್ನ ಸ್ನಾನ ಮಾಡಿ ಹಿಂದಕ್ಕೆ ತಂದಾಗ ಅಮೋಘ ಸಿದ್ಧಿ ಕೇಳ್ತಾನ ಮಾಧುಲಿಂಗ. ಯಾಕೋ ಮಾಧುಲಿಂಗ ದಿನಪ್ರತಿ ಆಡ್ಕೋತ ನಕ್ಕೋತ ಬುದ್ಧಿ ತಗೊಂಡ್ ಬರ್ತಿದ್ದಿ, ಇವತ್ತು ಯಾಕೆ ಮಾರಿ ಸ್ನಾನ ಮಾಡಿ ಎಂಬುದು ಕೊಟ್ಟಿ, ಯಾಕೆ ಏನಾಗ್ಯದ ನಿನಗಂತ ಹೇಳಿ ನನ್ನಪ್ಪ ಯೋಗಿನ ಅಮೋಘ ಸಿದ್ಧ ಮಾಧುಲಿಂಗ ಕೇಳಿದ. ಮಾಧುಲಿಂಗ ಅಂತಾನ ನನಗೆ ಆಡಾಕ ಅರ್ಥಂಬರ್ ಬೇಕು, ಅರ್ಥಂಬರ್ ಕೊಟ್ರೆ ಒಂದು ವಾಪಸ್ ಮನೆಗೆ ಹೋಗ್ತೀನಿ, ಅರ್ಥಂಬರ್ ಕೊಳಿದ್ರೆ ನಾವು ವಾಪಸ್ ಮನೆಗೆ ಹೋಗಂಗಿಲ್ಲ. ಆ ಟೈಮ್ದೊಳಗ ನನ್ನಪ್ಪ ಯೋಗಿನ ಅಮೋಘ ಸಿದ್ಧ 4 ಕಾರ್ಯಕ್ಕ ಭಂಡಾರ, ಒಂದು ನಿಂಬಿಕಾಯಿ ಭಂಡಾರ ಕೊಟ್ಟು ಮಾಧುಲಿಂಗಿಗೆ ಹೇಳ್ತಾನ, ಹೋಗಿ ನಿನ್ನ ತಾಯಿಗೆ ಸೇವೆ ಮಾಡುತ್ತೇವೆ. 4 ಕಾರ್ಯಕ್ರಮದಿಂದ 4 ಮಂದಿ ನಲ್ಲು ಹುಟ್ಟಿ ಬರ್ತಾರ.
ಹೆಣ್ಮಗಳು ರಂಗಡೆ ಹುಟ್ಟಿ ಬರ್ತಾಳ ಹೌದು. ಅಂತ ಹೇಳಿ ಈ ಸರಿ ದೃಷ್ಟಾಂತ. ಸರ ನೀವೇನಂದ್ರೆ ಈಗ ನಾಲ್ಕು ಕಾರ್ಯಕ್ರಮ ನಿಂದೆ ನಾಲ್ಕು ಧರ್ಮರು ಒಬ್ಬ ಹೆಣ್ಮಗಳು ಹೊಟ್ಟೆ ಅಂತೀರಿ. ಹೌದು. ನಾ ದಿನಾನು ಜಮಖಂಡಿ ಬಸ್ ಸ್ಟ್ಯಾಂಡಾಗ ಬಾಗಡಿ ಬಸ್ ಸ್ಟ್ಯಾಂಡ್ ಬೇಕ್ರಿ ಅಂಗಡಿಯಾಗ ಕೇಕ್ ಪೇಡೆ ಗುಲಾಬ್ ಜಾಮ್ ಎಲ್ಲ ತಿನ್ನಿಸ್ತೀರಿ. ಯಾಕೆ ಹೊಡಿಮು ಹೊಡಿಯೊಂದು ಇಲ್ಲ. ಹೌದು. ಹಾ ಕೇಳ್ಕೊ. ಹಡಿಯೋದು ಅದಕ್ಕ ಹಾ ಹಾ ಇಲ್ಲಿ ಲೋಕಾಪುರ ಮಗನ ಯಾವ್ದು ಬರ್ತದ ಇಲ್ಲಿ ಮಣಿಪುರ ಮಾಣಿಪುರ ಬೇಕ್ರಿ ಅಂಗಡಿ ಪೇಡೆ ತಂದು ಕೊಟ್ಟರು ಹಡಿ ಅಂದ್ರೆ ಹಡಿಯೋದು. ಒಂದು ಮಾತು ಹೇಳ್ತೀನಿ ನಾನು. ಹಾ ಹಾ ನಾನು ನೀನು ಕೂಡಿ ಸಂಸಾರ ಮಾಡುವುದ ಬೇರೆ, ಹೌದು. ದೇವರ ದೇವತೆ ಮಾಡುವಂತ ಸಂಸಾರನ ಬೇರೆ. ಅದು ಹೆಂಗ್ರಿಪ್ಪ? ನಾವು ನೀವು ಮಾಡುವಂತ ಸಂಸಾರ ಹೆಂಗ, ದೇವರ ದೇವತೆ ಮಾಡುವಂತ ಸಂಸಾರ ಹೆಂಗ? ಹೆಂಗ್ರಿಪ್ಪ? ದೇವರ ದೇವತೆ ಸಂಸಾರ ಮಾಡುದು ಹೆಂಗಪ್ಪ ಅಂದ್ರ ಹಾಸಿಗೆ ದಿನದಾಗ ಹೌದು ಕುರಿಗಳು ಹುಡುಗರು ಮಡಕು ಕುರಿ ನೀರಿಗೆ ಬಿಡ್ತಾನ. ಹೌದು. ಇಷ್ಟು ಜನ ನೀರು ಕುಡಿತಾರ, ಹೆಂಗ? ಕಲ್ಲು ಮೇಲೆ ಕಾಲಿಟ್ಟು ಹೊಟ್ಟುಂಬ ನೀರು ಕುಡಿತಾರ. ಹೌದು. ಹಿಂದಕ್ಕೆ ಬರ್ತದ. ಹೌದಪ್ಪ. ಅವ್ರು ನೀರು ಕುಡಿಯುವಾಗ ಏನೇ ಕಿವಿಗೆ ನೀರು ಸ್ಪರ್ಶ ಆದ್ರೂ ಹೊರಗೆ ಜಲಸ್ತದೆ. ಹೌದು. ಇದು ದೇವರ ದೇವತೆ ಮಾಡುವಂತ ಪ್ರಪಂಚ. ಇದು ನಾವು ಮಾಡುವಂತದ್ದು. ನೀ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂದ್ರ ಹೆಂಗ್ರಿ? ಊರ್ ಮುಂದೆ ಗಟ್ಟಾಗ ಹೆಂಗ ಸಂಸಾರ ಮಾಡ್ತದಲ್ಲ ಹಾ ಹಾ ಹಂಗೇನು ಸಂಸಾರ. ಹೌದಪ್ಪ. ಹೌದು. ಹೌದು. ಹಾ ಹೌದು. 16 ಮಕ್ಕಳು ಕರ್ಕೊಂಡು ಸಂಸಾರ ಮಾಡ್ತದ ಊರ್ ದಂಡ ಹೆಂಗ ಸಂಸಾರ. ಅದಕ್ಕೆ ಕೇಳಿ ಭಾಳ ಮಾತಾಡಿ ಭಾಳ ಹೇಳಿ ದೈವಿಕ ವಾಕ್ಯ ಬೇಕಾಗಿಲ್ಲ. ಹೌದು. ಸತ್ಯ ಸುಂದರವಂತ ಯಾರು ವಿಚಾರ ಹಾಡಿ ಆದ್ರೆ ಎಲ್ಲ ಪ್ರಕಾರ ಹಾ ಹಾ ಮಾರಾಟ ಮಾಡಾಕ ಅನುಕೂಲ ಮಾಡಿಕೊಡ್ಬೇಕಂತ ದೈವಿಕ ಮತ್ತೊಂದು ನುಡಿಯನ್ನು ಕೈ ಬಿಡ್ಬೇಕು. ಹೌದು ಹೌದು. ಹೌದು ಹೌದು. ಹೌದು ಹೌದು. ಹೌದು. ಬಾತಂದೆ ಗುಡ್ಡದ ಗುರು ಏನು ಅರಿಯಾದ ಅಜ್ಞಾನಿ ಶಿಶುವ ಮಾಡುವೆ ತಂದೆ ನಿಮ್ಮ ಸೇವಾ. ಏನು ಅರಿಯಾದ ಅಜ್ಞಾನಿ ಶಿಶುವ ಮಾಡುವೆ ತಂದೆ ನಿಮ್ಮ ಸೇವಾ. ಮಾಡುವೆ ಸುರುವ ಕಾಲ ಮ್ಯಾಳ ಸೂರಮಾಯ ಕಾಯ ತಂದೆ ಪರಸೇವ. ಸಂಪಾಗಿ ಕೊಟ್ಟಾದ ದೈವ ದೆಮ್ಮ ಬಾರಿಸಿ ಮಾಡುವೆ ಸುರುವ
ಕಾಳ ಸೋರಾನಯ ಕಾಯ ತಂದ ಪರಸೇವ ಕರುಣೇಸೆ ಕಾಪಾಡ ದೇವಾ ಮಾಡ ನನಗೆ ಬರುವ ಕರುಣೇಸೆ ಕಾಪಾಡ ದೇವಾ ಮಾಯದ ಮಾಡುವ ಕೇಸಿ ಉರ್ಸಿ ನೆಟ್ಟೇನೆ ಮಾಡುವ ಸೇರಿಸುತ್ತಂದೆ ಧರುವ ಸಂಸಾರವೆಂಬುದು ಐಕ್ಯಪ್ಪ ಶರಣ ಬಹುಂಗ ಬಿದ್ದಿನಿ ಮಾಯದ ಮಾಡುವ ಕೇಸಿ ಉರ್ಸಿ ನೆಟ್ಟೇನೆ ಮಾಡುವ ಸೇರಿಸುತ್ತಂದೆ ಧರುವ ಶಿವನ ಗತಿಗೆ ಜ್ಞಾನಾಸಿಸುವ ಹೊಟ್ಟೆ
ಎಲ್ಲ ಸರ್ವಸ್ವ ಹೋಮದ ಕಪಲನೆ ಮದಗತ್ತ ಬಂಜಿಗೆ ಮಕ್ಕಳ ಎಲ್ಲ Yeah.